ಈ ದಿನ ನಿಮಗೆ ನಮ್ಮ ಸಿರಿ ಕನ್ನಡ ಪಾಠದಲ್ಲಿರ್ತಕ್ಕಂತಹ ಪಠ್ಯಪುಸ್ತಕದ 2ನೇ ಭಾಗದಲ್ಲಿ ಬರುವಂಥ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ನೋಡಿ, ಈ ಕಡೆ ಗಮನ ಕೊಡಿ. ನಾನು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು, ಗೊತ್ತಾಯ್ತಾ? ಹಾಗಾದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು ಭಾರತ ದೇಶವನ್ನ ಯಾರು ಆಳ್ವಿಕೆಯನ್ನು ಮಾಡ್ತಾ ಇದ್ರು? ಬ್ರಿಟಿಷರು. ಗೊತ್ತಾಯ್ತಾ? ಹಾಗಾದ್ರೆ ಬ್ರಿಟಿಷರು ಯಾವ ಮಾರ್ಗಗಳ ಮೂಲಕವಾಗಿ ಭಾರತಕ್ಕೆ ಬಂದರು? ಜಲಮಾರ್ಗಗಳ ಮೂಲಕ. ಯಾವ ಉದ್ದೇಶವನ್ನು ಇಟ್ಕೊಂಡು ಭಾರತಕ್ಕೆ ಬಂದ್ರು? ಭಾರತ ಉದ್ದೇಶವನ್ನ ಇಟ್ಕೊಂಡು. ಆಗ ಇಡೀ ಭಾರತವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಯಾವ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿದ್ವಿ? ಯಾವುದು? ಅದರಲ್ಲೇ ಆಡ್ತಕ್ಕಂತಹ ಇರುವಂತಹ ಬ್ರಿಟಿಷ್ ಅಧಿಕಾರಿಗಳು ಆಗಾಗ ಭಾರತೀಯರ ಮೇಲೆ ಅನೇಕ ರೀತಿಯಲ್ಲಿ ಅರಾಜಕತೆ, ನೀತಿ, ಅನೇಕ ರೀತಿಯ ತೊಂದರೆಗಳು ಭಾರತೀಯರಿಗೆ ಕೊಡ್ತಕ್ಕಂಥ ಸಂದರ್ಭ. ಆಗಿನ 1857ರ ಸಿಪಾಯಿ ದಂಗೆ ಬಗ್ಗೆ ನೀವೆಲ್ಲ ಕೇಳಿದಿರ. ಅದರಲ್ಲಿ ಆ ಸಿಪಾಯಿ ದಂಗೆಗೆ ಮತ್ತೊಂದು ಹೆಸರು ಭಾರತ ಸ್ವಾತಂತ್ರ್ಯ ಸಂಗ್ರಾಮ. ಹೆಸರು ಕೇಳಿದಿರಲ್ವಾ? ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಯುದ್ಧ. ಆ ಯುದ್ಧದಲ್ಲಿ ಹೋರಾಟವನ್ನು ಮಾಡಿದವರು ಯಾರು? ಹಾಗಾದ್ರೆ ಭಾರತೀಯರು. ಯಾರು? ಅದರಲ್ಲೂ ಹಲವಾರು ನಮ್ಮ ಭಾರತೀಯರು, ಈ ವೀರ ಯೋಧರುಗಳು ಅಲ್ಲಲ್ಲಿ ತಮ್ಮ ಉಳಿವಿಗೋಸ್ಕರ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ಈ ಬ್ರಿಟಿಷರನ್ನು ಒಡೆದೋಡಿಸೋದಕ್ಕೋಸ್ಕರ ಅಲ್ಲಲ್ಲಿ ಧನ್ಯಗಳಾಗ್ತವೆ. ಅದರಲ್ಲಿ ಮುಖ್ಯವಾಗಿ ಅಲಗಲಿ ಎನ್ನುವಂತ ಒಂದು ಪ್ರಾಂತ. ಈ ಅಲಗಲಿ ಅನ್ನುವಂಥ ಒಂದು ಪ್ರಾಂತದ ಆ ಬೇಡರು ಯಾವ ರೀತಿಯಾಗಿ ಆ ಯುದ್ಧವನ್ನ ಮಾಡಿ, ದಂಗೆಯನ್ನ ಮಾಡಿ ಹೇಗೆ ಮಡಿದರು ಅನ್ನುವಂತ ಒಂದು ಪ್ರಸ್ತುತ ಪದ್ಯ ಅಲಗಲಿ ಬೇಡರು. ಯಾವ ಪದ್ಯ? ಹಾಗಾದ್ರೆ ಅಲಗಲಿ ಬೇಡರು ಅನ್ನುವಂತ ಈ ಪದ್ಯವು ಯಾವ ಗೀತೆಯ ರೂಪದಲ್ಲಿ ಇದೆ ಅಂತಂದ್ರೆ ಲಾವಣಿ ಗೀತೆಯ ರೂಪದಲ್ಲಿ ಇದೆ. ಹಾಗೆಯೇ ಮತ್ತೊಂದು ಕಡೆ ಜನಪದ ಸಾಹಿತ್ಯವನ್ನ ಒಳಗೊಂಡಿರ್ತಕ್ಕಂಥ ಎಂತ ಸಾಹಿತ್ಯ? ಗೊತ್ತಾಯ್ತಾ? ಈ ರೀತಿ ಇರುವಂತಹ ಪ್ರಸ್ತುತ ಪದ್ಯವನ್ನ, ಹಾಗಾದ್ರೆ ಈ ಪದ್ಯವನ್ನ ಬರೆದಂತಹ ಕವಿ ಪರಿಚಯವನ್ನ ನಾವು ಗಮನಿಸೋಣ. ಈ ಪದ್ಯವನ್ನ ಬರೆದಂತಹ ಕವಿ, ರಚನೆ ಮಾಡತಕ್ಕಂಥ ಲಾವಣಿಕಾರ ಯಾರು ಅಂತಂದ್ರೆ ಡಾಕ್ಟರ್ ಡಿ.ಎಸ್. ಗದ್ದಿಮಠ. ಡಾಕ್ಟರ್ ಡಿ.ಎಸ್. ಗದ್ದಿಮಠ ಅವರು. ಹಾಗೆಯೇ ಪ್ರಸ್ತುತ ಈ ಪದ್ಯವನ್ನು ಆರಿಸಿಕೊಂಡಿರತಕ್ಕಂಥ ಆಕಾರ ಗ್ರಂಥ ಕನ್ನಡ ಜನಪದ ಗೀತೆಗಳು. ಕನ್ನಡ ಜನಪದ ಗೀತೆಗಳು ಎಂಬ ಒಂದು ಕೃತಿಯಿಂದ ಆರಿಸಿಕೊಂಡು ಬರೆದಿರ್ತಕ್ಕಂಥ ಪ್ರಸ್ತುತ ಪದ್ಯವೇ ಅಲಗಲಿಯ ಬೇಡರು. ಯಾವುದೋ? ಅಲಗಲಿಯ ಬೇಡರು. ಇದು ಯಾವ ಗೀತೆಯ ರೂಪದಲ್ಲಿದೆ ಅಂತಂದ್ರೆ ಲಾವಣಿ ಗೀತೆಯ ರೂಪದಲ್ಲಿ ಇದೆ. ಹಾಗಾದ್ರೆ ಲಾವಣಿ ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ಒಂದು ಏಕ ಘಟನೆಯನ್ನ ಆಧರಿಸಿ ಕಥನಾತ್ಮಕವಾಗಿ ವರ್ಣಿಸುವಂತ, ರೂಪಿಸುವಂತ ಒಂದು ವೀರಗೀತೆ. ಹಾಗಾಗಿ ಇಲ್ಲಿ ಒಂದು ವಸ್ತುನಿಷ್ಠವಾಗಿರ್ತಕ್ಕಂತಹ ಜನಸಾಮಾನ್ಯರು ತಮ್ಮ ವಸ್ತುನಿಷ್ಠವಾಗಿರ್ತಕ್ಕಂತಹ ರೀತಿಯಲ್ಲಿ ಇಂದಿನ ವಾಕ್ ಪರಂಪರೆಯನ್ನು ನೆನೆದು ನೋಡಿ, ಐತಿಹಾಸಿಕವಾಗಿ ಕಥನಾತ್ಮಕವಾಗಿ ವರ್ಣಿಸಿ ಆಡಿ ಹೇಳ್ತಕ್ಕಂಥ ಒಂದು ಗೀತೆಗಳಿದಾವಲ್ಲ, ಇದು ಲಾವಣಿ ಗೀತೆ. ಇದನ್ನೇ ನಾವು ಅಲಗಲಿ ಬೇಡರು ಅನ್ನುವಂಥ ಪದ್ಯದಲ್ಲಿ ನಾವು ಕೇಳಬಹುದು. ಲಾವಣಿ ಗೀತೆ ರೂಪದಲ್ಲಿರ್ತಕ್ಕಂಥದ್ದು ಒಂದು ಘಟನೆಯನ್ನ ಆಧರಿಸಿ ರಚನೆ ಮಾಡತಕ್ಕಂಥ ಒಂದು ಪದ್ಯ. ಹಾಗೆಯೇ ಈ ಪದ್ಯದಲ್ಲಿ ಯಾವ ರಸ ಪ್ರಧಾನವಾಗಿದೆ ಅಂತಂದ್ರೆ ವೀರರಸ ಪ್ರಧಾನವಾಗಿದೆ. ಯಾವ ರಸ? ವೀರರಸ ಪ್ರಧಾನವಾಗಿದೆ.
ಪ್ರಧಾನವಾಗಿದೆ. ನವರಸಗಳಲ್ಲಿ ವೀರರಸವು ಕೂಡ ಒಂದು. ಆ ವೀರರಸದ ಒಂದು ಅಂದ್ರೆ ವೀರರಸದ ಪ್ರಧಾನವಾಗಿ ರಚನೆ ಆಗಿರ್ತಕ್ಕಂಥ ಪದ್ಯ ಈ ಅಲಗಲಿ ಬೇಡರು. ಹಾಗಾದ್ರೆ ಆಶಯ ಭಾವನ ಗಮನಿಸೋಣ ಮಕ್ಕಳೇ. ಹಾಗಾದ್ರೆ ಈ ಆಶಯ ಭಾವನ ಸ್ಪಷ್ಟವಾಗಿ ಓದ್ಬಾರ್ದು. 2 ಲೈನ್ ಎಲ್ಲರೂ ಕೂಡ ಬಂದು ಓದಬೇಕು. ಜೋರಾಗಿ. ಕನ್ನಡ ನಾಡಿನ ಮೇಲೆ ಪರಗಡಿಗಳಿಂದ ದಾಳಿ ದಂಗೆ ನಡೆಯುತ್ತಿದ್ದವು. ವೀರರು ಅವುಗಳನ್ನು ತಡೆದು ಕನ್ನಡಿಗರ ಗೌರವವನ್ನು ಉಳಿಸಿದ್ದಾರೆ. ತ್ಯಾಗ ಬಲಿದಾನಗಳಿಂದ ಅಮರವಾಗಿದ್ದಾರೆ. ಬನ್ನಿ ಬೇಗ ನೀವು ಅಲರ್ಟ್ ಆಗಿರಿ. ಇಂತಹ ವೀರ ಕಲಿಗಳ ವೀರ ಸಾಹಸ ಉಜ್ವಲ ಜೀವನವನ್ನು ವರ್ಣಿಸುವ ಕಥನಾತ್ಮಕ ಕಾವ್ಯಗಳೇ ಲಾವಣಿಗಳು. ಯಾವ ನಾಡಿನ ಮೇಲೆ ಪರಗಡಿಗಳಿಂದ ದಾಳಿ ನಡೀತಾ ಇದ್ವು? ಯಾವ ನಾಡಿನ ಮೇಲೆ? ಅಲ್ಲಮ್ಮ, ಅಲ್ಲೇ ಇದೆಯಲ್ಲ, ಯಾವ ನಾಡಿನ ಮೇಲೆ? ಕೇಳಿಸ್, ನೀನೇ ಓದ್ತಾ ಇದೆಯಲ್ವಾ? ಏನಂತ ಇದೆ ಮೊದಲನೇ ವಾಕ್ಯದಲ್ಲಿ? ಏನಂತ ಇದೆಯಪ್ಪ? ಇಂತಹ ವೀರ ಕಲಿಗಳ ಕನ್ನಡ ನಾಡಿನ ಮೇಲೆ ಪರಗಡೆಗಳಿಂದ ದಾಳಿ ದಂಗೆ ನಡೆಯುತ್ತಿದ್ದವು. ಹಾಗಾದ್ರೆ ನಮ್ಮ ನಾಡು ಯಾವುದು? ಕನ್ನಡ ನಾಡಲ್ವಾ? ಹಾಗೆಯೇ ಆ ಕನ್ನಡ ನಾಡಿನಲ್ಲಿ ಕನ್ನಡ ಉಳಿವಿಗೋಸ್ಕರ ಮತ್ತು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ರೀತಿಯಲ್ಲಿ ವೀರರು ಹೋರಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಬಲಿದಾನ ಮಾಡಿ ಅಮರರಾಗಿದ್ದಾರೆ ಅನ್ನುವಂತಹದ್ದು ಕೂಡ ಈ ಒಂದು ಕಥನಾತ್ಮಕವಾಗಿರ್ತಕ್ಕಂಥ ಪದ್ಯದಲ್ಲಿ ನಾವು ಕೇಳಿಬಹುದು ಅಂತ ಇದೆ ಅಲ್ವಾ? ಅಷ್ಟೇ ಅಲ್ಲ, ಹಾಗಾದ್ರೆ ಉಜ್ವಲ ಜೀವನವನ್ನು ವರ್ಣಿಸುವಂತ ಕಥನಾತ್ಮಕ ಕಾವ್ಯಗಳೇ ಏನಂತ ಹೇಳಿದೆ ನೀನು? ಲಾವಣಿಗಳು ಅಂತ ಹೇಳಿದ್ದು. ಏನಂತ ಹೇಳಿದ? ಮುಂದುವರಿಸು. ಜನತೆಯನ್ನು ಹುರಿದುಂಬಿಸಲು ಗೀತೆಗಳನ್ನು ಕಟ್ಟಿ ಹಾಡಿದ್ದಾರೆ. ಯಾರನ್ನು ಹುರಿದುಂಬಿಸಲು? ಜನತೆಯನ್ನ ಹುರಿದುಂಬಿಸಲು. ಹೌದಾಯ್ತಾ? ಇಂತಹ ಗೀತೆಗಳು ಹುಟ್ಕೊಂಡಿದ್ದೇವೆ, ಕಟ್ಟಿ ಹಾಡಿದ್ದಾರೆ. ಊರುಗಳನ್ನೇ ಅವರಿಗೆ ಅಂಕಿತಗೊಳಿಸಿದ್ದಾರೆ. ಹಲಗಲಿಯ ಬೇಡರ ಲಾವಣಿ ಅದಕ್ಕೊಂದು ನೈಜ ನಿದರ್ಶನ. ಕೂತ್ಕೋ. ನೆಕ್ಸ್ಟ್ ಬಾರಪ್ಪ ನೀನು ಸ್ಪಷ್ಟವಾಗಿ ಹೇಳು. ಹಲಗಲಿಯು ಬೇಡರ ಊರು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಅದು ಹಾಗಾದ್ರೆ ಒಂದು ಪ್ರಶ್ನೆ, ಹಲಗಲಿ ಬೇಡರ ಊರು ಯಾವ ಸಂಸ್ಥಾನಕ್ಕೆ ಸೇರಿದ್ದು? ಮುಧೋಳ ಸಂಸ್ಥಾನಕ್ಕೆ. ಹಾಗಾದ್ರೆ ಯಾವ ಜಿಲ್ಲೆಗೆ ಸೇರಿದೆ ಅದು? ಈ ಬಾಗಲಕೋಟೆ ಜಿಲ್ಲೆ ಯಾವ ರಾಜ್ಯದಲ್ಲಿದೆ? ಯಾವ ರಾಜ್ಯದಲ್ಲಿದೆ? ಅದು ಅಂದು ಕಲಾದಗಿಯು ಜಿಲ್ಲೆಯ ಸ್ಥಾನ ಹೊಂದಿತ್ತು. ಇಲ್ಲಿಂದ ಉತ್ತರಕ್ಕೆ 5-6 ಕಿಲೋಮೀಟರ್ ದೂರದಲ್ಲಿ ಹಲಗಲಿ ಇದೆ. ಹಲಗಲಿಯ ಬಂಟರ ಹತಾರ ಕದನ ಎಂಬ ಯುಕ್ತವಾದ ಹಾಡುಗಳೇ ಹಲಗಲಿ ಬೇಡರ ಲಾವಣಿಗಳು. ಹಾಗಾದ್ರೆ ಹಲಗಲಿ ಬೇಡರ ಅನ್ನುವಂಥ ಪದ್ಯದಲ್ಲಿ ನೀತಿಯುಕ್ತವಾಗಿರ್ತದೆ. ಇದಕ್ಕೆ ಕಾರಣ ಏನು? ಹಾಗಾದ್ರಲ್ಲಿ ಏನಿದೆ? ಅಲ್ಲಿ ಏನಿದೆಯಪ್ಪ? ಸಿಂಗಲ್ ಯುನಿಟೆಡ್ ಕಾಮದಲ್ಲಿ ಏನಿದೆ? ಹಲಗಲಿಯ ಬಂಟರ ಹೇಳಿ ಆ ಒಂದು ಯುಕ್ತಿಗೆ ಅನುಗುಣ ಅಂದ್ರೆ ಆ ಒಂದು ನೀತಿಗೆ ಅನುಗುಣವಾಗಿರುವಂತಹದ್ದು ಒಂದು ಪದ್ಯ. ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಯಾವ ರಸದ ಪ್ರಧಾನವಾಗಿ ಆ ಒಂದು ಹಾಡಾಗಿ? ವೀರರಸ. ಕೂತ್ಕೋ. ನೆಕ್ಸ್ಟ್ ಬಾರ್. ಬೇಗ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಹಕ್ಕನ್ನು ಹೊರಡಿಸಿದರು. ನೋಡಿ ಕೇಳಿಸ್ಕೊಳ್ಳ. ಹಾಗಾದ್ರೆ ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ಯಾವ ದೇಶದ ಮೇಲೆ ಸಂಪೂರ್ಣವಾಗಿ ಆಡಳಿತದ ಸೂತ್ರವನ್ನು ಹಿಡಿದರು? ಹಾಗಾದ್ರೆ ಮತ್ತೊಂದು ಪ್ರಶ್ನೆ, ಎಷ್ಟರಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ? 1857ರಲ್ಲಿ. ಹಾಗಾದ್ರೆ ಭಾರತೀಯರ ಮೇಲೆ ಯಾವ ಕಾಯ್ದೆಯನ್ನು ಹೊರಡಿಸ್ತಾರಪ್ಪ? ನಿಶಸ್ತ್ರೀಕರಣ ಕಾಯ್ದೆ. ಹೇಳಪ್ಪ.
ಈ ಈ ಶಾಸನದ ಈ ಪ್ರಕಾರ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇರದೆ ಭಾರತೀಯರ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬಂತಾಗಿದೆ. ಆದ್ರೆ ಭಾರತೀಯರು ಯಾವುದೇ ರೀತಿ ಏನನ್ನ ಹೊಂದುವಂತಿಲ್ಲ, ಶಸ್ತ್ರಾಸ್ತ್ರಗಳನ್ನ ಆಯುಧಗಳನ್ನ ಹೊಂದುವ ಹಾಗಿಲ್ಲ ಅನ್ನುವ ರೀತಿಯಲ್ಲಿ ಯಾರು ಕಾಯ್ದೆಯನ್ನು ಹೊರಡಿಸಿದ್ರು? ಈ ಹುಕುಮನ್ನು ವಿರೋಧಿಸಿ ಅಲ್ಲಲ್ಲಿ ದಂಗೆಗಳಾದವು. ಈ ಹುಕುಮನ್ನು ವಿರೋಧಿಸಿ ಸಂಪೂರ್ಣವಾಗಿ ಅಲ್ಲಲ್ಲಿ ದಂಗೆಗಳಾದವು. ಯಾವ ದೇಶದಲ್ಲಿ? ಯಾವ ದೇಶದಲ್ಲಿ? ಹಲಗಲಿಯ ರಾಮ, ಬಾಲ, ಹನುಮ, ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಯಮನಕ್ಕೆ ಎಂಬ ಅಧಿಕಾರಿಯನ್ನು ಕೊಲೆಗೈದರು. ಇದರಿಂದ ಕ್ರೋಧಗೊಂಡ ಕಾರಸಾಹೇಬ ಕಲದಗಿಯಿಂದ ದಂಡು ಕಳಿಸಿ ಹಲಗಲಿಯನ್ನು ಮುತ್ತಿ ದಂಗೆ ಎದ್ದವರನ್ನು ದಂಗೆ ಎದ್ದವರನ್ನು ಬಗ್ಗು ಬಡಿದನು. ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿದ ಕಥಾನಕವೇ ಈ ಲಾವಣಿ. ಸ್ಪಷ್ಟ ಈಗ ಹಾಗಾದ್ರೆ ಅಲಗಲಿ ಬೇಡರ ಅನ್ನುವಂಥ ಪದ್ಯವನ್ನ ರಚನೆ ಮಾಡಿದಂತಹ ಕವಿ ಹೆಸರೆಂಬ ನೋಡಿ ಹೇಳು. ಡಾಕ್ಟರ್ ಬಿ.ಎಸ್. ಗರ್ಗಿಮಠ. ಪದ್ಯದ ಹೆಸರೇನು? ಹಲಗಲಿಯ ಬೇಡರು. ಯಾವ ಗೀತೆ ರೂಪದಲ್ಲಿದೆ? ಲಾವಣಿ ಗೀತೆ. ಲಾವಣಿ ಗೀತೆ. ಹಾಗಾದ್ರೆ ಆ ಪದ್ಯವನ್ನ ಯಾವ ಕೃತಿಯಿಂದ ಆಕರ ಗ್ರಂಥ ಆರಿಸಿಕೊಳ್ಳಲಾಗಿದೆ? ಕನ್ನಡ ಜನಪದ ಗೀತೆ. ಗುರುತಿಸುವುದನ್ನ ಕನ್ನಡ ಜನಪದ ಗೀತೆ. ಯಾವ ಗೀತೆ ಆರಿಸಿಕೊಳ್ಳಲಾಗಿದೆ? ಕನ್ನಡ ಜನಪದ ಗೀತೆ ಎನ್ನುವಂತಹ ಒಂದು ಆಕರ ಗ್ರಂಥದಿಂದ ಯಾವ ಪದವನ್ನು ಆರಿಸಿಕೊಳ್ಳಲಾಗಿದೆ? ಈಗ ನೋಡಿ, ಭಾರತ ದೇಶಕ್ಕೆ ಬ್ರಿಟಿಷರು ವ್ಯಾಪಾರಕ್ಕೋಸ್ಕರ ಬಂದರು. ಇಡೀ ಭಾರತ ದೇಶವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಯಾವ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು? ಅಷ್ಟೆಲ್ಲ ಭಾರತೀಯರನ್ನ ತಮ್ಮ ಹಿಡಿತದಲ್ಲಿ ಅವರ ಇಟ್ಕೊಳ್ಳೋದಕ್ಕೋಸ್ಕರ ಯಾವುದೇ ರೀತಿ ದಂಗೆಗಳನ್ನ ಮಾಡಬಾರದು ಅನ್ನೋ ಉದ್ದೇಶಕ್ಕೋಸ್ಕರ 1857ರಲ್ಲಿ ಭಾರತೀಯರ ಮೇಲೆ ಯಾವ ಕಾಯ್ದೆಯನ್ನ ಹೊರಡಿಸಿದ್ರು? ನಿಶಸ್ತ್ರೀಕರಣ ಕಾಯ್ದೆ ಅಂದ್ರೆ ಏನು? ಯಾವುದೇ ರೀತಿಯಾಗಿ ಅವು ಏನು ಮುಟ್ಟಬಾರ್ದು? ಆಯುಧಗಳನ್ನು ಮುಟ್ಟಬಾರ್ದು, ಶಸ್ತ್ರಾಸ್ತ್ರಗಳನ್ನ ಹಿಡಿಯಬಾರದು ಅಂತ ಹೇಳಿ ಅವರು ಒಂದು ಕಾಯ್ದೆಯನ್ನ ಹೊರಡಿಸ್ತಾರೆ. ಯಾರು? ಬ್ರಿಟಿಷರು. ಈಗ ಪ್ರವೇಶವನ್ನು ಗಮನಿಸಿ. ಅಲಗಲಿ ಬೇಡರು ಪ್ರಸ್ತುತ ಪದ್ಯದ ಸಂಖ್ಯೆ ಎಷ್ಟು? 6. ಹಾಗಾದ್ರೆ ಈ ಪದ್ಯವನ್ನ ಬರೆದಂತಹ ಕವಿ ಯಾರು? ಜನಪದ ಸಾಹಿತ್ಯ ಶ್ರೀ ಸಾಮಾನ್ಯನ ಅನುಭವ ಹಾಗೂ ಕ್ರಿಯೆಯೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದ ನುಡಿಗುಣ. ಜನಪದ ಸಾಹಿತ್ಯ ಅನ್ನುವಂತಹದ್ದು ಶ್ರೀ ಸಾಮಾನ್ಯನ ಅನುಭವ ಹಾಗೂ ಕ್ರಿಯೆಯಿಂದ ಮೂಡಿಬರ್ತಕ್ಕಂಥ ಹೊರಹೊಮ್ಮುವಂತಹ ಒಂದು ನುಡಿಗುಣ ಜನಪದ ಸಾಹಿತ್ಯ. ಅಷ್ಟು ಸುಲಭ ಇಲ್ಲ. ಹಿಂದೆ ನಮ್ಮ ಜನಪದ ಅಂದ್ರೆ ಕನ್ನಡಿಗರು ಯಾವುದೇ ಓದು ಬರಹ ಇಲ್ಲದೆ ಸ್ವತಃ ಕಾವ್ಯಗಳನ್ನು ರಚನೆ ಮಾಡ್ತಕ್ಕಂಥ ಜ್ಞಾನವನ್ನು ಹೊಂದಿದ್ರು. ಹಾಗೆಯೇ ಸ್ವತಃ ಹಾಡುಗಳನ್ನು ಕಟ್ಟಿ ಹಾಡ್ತಕ್ಕಂಥ ಮನೋಭಾವನೆಯನ್ನ ನಮ್ಮ ಭಾರತೀಯರು ಹೊಂದಿದ್ರು. ಹಾಗಾಗಿ ಇಲ್ಲಿ ಈ ಇಡೀ ಜನಪದ ಸಾಹಿತ್ಯ ಶ್ರೀ ಸಾಮಾನ್ಯನ ಅನುಭವಗಳ ಕ್ರಿಯೆಗಳ ಮೂಲಕವಾಗಿ ಹೊರಹೊಮ್ಮುವಂತಹ ಒಂದು ನುಡಿಮುತ್ತು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಗ್ರಹಿಸಿಕೊಳ್ಳೋಣ. ಅಂಡರ್ಲೈನ್ ಮಾಡ್ಕೊಳ್ಳಿ. ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ. ಅದರಲ್ಲಿ ಜನಪದ ಗೀತೆಗಳಿಗೆ ಅಗ್ರಸ್ಥಾನ. ಜನಪದ ಕಥೆ, ಗಾದೆ, ಒಗಟು ಮತ್ತು ಲಾವಣಿಗಳು ಪ್ರಮುಖ ಪ್ರಕಾರಗಳಾಗಿವೆ. ಅಂದ್ರೆ ಜನಪದ ಸಾಹಿತ್ಯದ ಮೂಲ ಪ್ರಕಾರಗಳು ಯಾವು ಅಂತಂದ್ರೆ ನೋಡಿ, ಕಥೆ, ಗಾದೆ, ಒಗಟು ಮತ್ತು ಲಾವಣಿಗಳು ಜನಪದ ಸಾಹಿತ್ಯಕ್ಕೆ ಇರಬೇಕಾಗಿರ್ತಕ್ಕಂಥ ಪ್ರಕಾರಗಳು ಅಂತೇಳಿ ನಾವು ತಿಳಿಯಬಹುದು. ಹಾಗೆ ನಾಡು ನುಡಿಗಾಗಿ ಶ್ರಮಿಸಿದ ಸಾಧಕರನ್ನ ಕುರಿತು ವ್ಯಕ್ತಿ ಚಿತ್ರ ಹಾಗೂ ಐತಿಹಾಸಿಕ ವಿವರಗಳನ್ನ ಅಭಿವ್ಯಕ್ತಿಸುವಲ್ಲಿ ಲಾವಣಿಗಳಿಗೆ ಪ್ರಮುಖ ಸ್ಥಾನ. ವಾಣಿಜ್ಯ ಮೂಲವನ್ನು ಇರಿಸಿಕೊಂಡು ಭಾರತಕ್ಕೆ ಆಗಮಿಸಿದ ಬ್ರಿಟಿಷರು ಸಿಪಾಯಿ ದಂಗೆಯ ನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು.
ಸ್ವಾತಂತ್ರ್ಯ ಪ್ರಿಯರಾಗಿದ್ದ ಅಲಗಲಿಯ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದರು. ನೋಡಿ, ಇಲ್ಲಿ ಬ್ರಿಟಿಷರು ಸಿಪಾಯಿ ದಂಗೆಯ ನಂತರ ಭಾರತೀಯರ ಮೇಲೆ ಯಾವ ಕಾಯ್ದೆಯನ್ನು ಹೊರಡಿಸ್ತಾರೆ ಅಂತಂದ್ರೆ ನಿಶಸ್ತ್ರೀಕರಣ ಕಾಯ್ದೆಯನ್ನು ಹೊರಡಿಸ್ತಾರೆ. ಯಾವ ಕಾಯ್ದೆಯನ್ನ? ಯಾಕೆ ಹೊರಡಿಸ್ತಾರ ಅವರು ನಿಶಸ್ತ್ರೀಕರಣ ಕಾಯ್ದೆಯನ್ನ? ಹೇಳಿ ನೋಡೋಣ, ಯಾಕೆ ಹೊರಡಿಸ್ತಾರ ಅವರು? ಯಾವುದೇ ರೀತಿಯಾಗಿ ಮುಂದೆ ಇವರು ಏನನ್ನ ಹಿಡಿಬಾರ್ದು, ಆಯುಧಗಳನ್ನ ಹಿಡಿಬಾರ್ದು, ಶಸ್ತ್ರಾಸ್ತ್ರಗಳನ್ನ ಯಾವುದೇ ಕಾರಣಕ್ಕೂ ಇವರು ಹಿಡಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ನಿಶಸ್ತ್ರೀಕರಣವನ್ನ ಕಾಯ್ದೆಯನ್ನ ಹೊರಡಿಸ್ತಾರೆ. ಯಾರ ಮೇಲೆ? ಹೀಗಾಗಿ ಇದನ್ನ ವಿರೋಧಿಸಿ ಸ್ವಾತಂತ್ರ್ಯ ಪ್ರಿಯರಾಗಿರ್ತಕ್ಕಂಥ ಅಲಗಲಿಯ ಬೇಡರು ಅಷ್ಟೇ ಅಲ್ಲ, ಭಾರತೀಯರು ಇದನ್ನ ವಿರೋಧಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ಅಲಗಲಿಯ ಬೇಡರು ಈ ಒಂದು ಕಾಯ್ದೆಯನ್ನು ವಿರೋಧಿಸಿ ಹಲವಾರು ರೀತಿಯಲ್ಲಿ ಹೋರಾಟ ಮಾಡಿ ಅವರು ಹುತಾತ್ಮರಾಗ್ತಾರೆ. ಹೇಗೆ ಹುತಾತ್ಮರಾದರು ಅನ್ನುವಂಥ ಒಂದು ಏಕ ಜೀವನದ ಏಕ ಕಥೆಯ ಘಟನೆಯನ್ನ ಆಧರಿಸಿರುವಂತಹ ಒಂದು ಲಾವಣಿ ಗೀತೆಯಲ್ಲಿ ನಾವು ಅವರ ಇತಿಹಾಸವನ್ನು ನಾವು ಗಮನಿಸಬಹುದು. ಹಾಗೆ ಆ ಸಂದರ್ಭದಲ್ಲಿ ಅನಕ್ಷರಸ್ಥರ ಸಮುದಾಯದಲ್ಲಿದ್ದ ಸ್ವಾತಂತ್ರ್ಯ ಪ್ರೇಮವನ್ನ ಪರಿಚಯಿಸಿ ದೇಶ ಪ್ರೇಮವನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಈಗಿನ ಆಶಯ. ದೇಶ ಪ್ರೇಮವನ್ನ ಇವಾಗಿನ ಮಕ್ಕಳಲ್ಲಿ, ಇಂದಿನ ಮಕ್ಕಳೇ ಮುಂದಿನ ಭಾವಿ ಪ್ರಜೆಗಳನ್ನು ಹಾಗೆ ಇವರಲ್ಲಿ ನಮ್ಮ ಭಾರತ ದೇಶದ ಇತಿಹಾಸದ ಬಗ್ಗೆ ಹಾಗೂ ಹಿಂದೆ ನಡೆದಂತಹ ಅನೇಕ ರೀತಿಯ ಚಳವಳಿಗಳು, ಹೋರಾಟಗಳು ಹೇಗೆ ಮಾಡಿದ್ರು, ಹೇಗೆ ಯಾವ ರೀತಿಯಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಬಲಿದಾನವನ್ನ ಮಾಡಿ ಇವತ್ತು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ ಅಂತ ಮಹಾನ್ ವ್ಯಕ್ತಿಗಳು ಹೇಗೆ ವೀರರಾಗಿ ಅಮರರಾಗಿದ್ದರು ಅನ್ನೋದನ್ನ ಈ ಒಂದು ದೇಶಾಭಿಮಾನವನ್ನ ಮಕ್ಕಳಿಗೆ ಮೂಲ್ಯ ಅನ್ನೋ ಉದ್ದೇಶಕ್ಕೋಸ್ಕರ ಇಂಥ ಗೀತೆಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಪದ್ಯದ ಒಂದು ಲಾವಣಿ ಗೀತೆಯಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರೂ ಪದ್ಯವನ್ನು ಹೊತ್ತು ಬಂದಿತು ಮತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಅಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ. ಹೊತ್ತು ಬಂದಿತು ಮತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಅಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ, ಮುಟ್ಟಲಿಲ್ಲೋ ದಡಕ. ಪಲ್ಲವಿ ಅದನ್ನ 2 ಸಾರಿ ಕಾಣಬೇಕಾಗುತ್ತೆ. ಹಾಗಾಗಿ ಗಮನಿಸಿ ಮಕ್ಕಳೇ. ನಂತರ ವಿಲಾಯತಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಅಕಾರ. ವಿಲಾಯತಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಅಕಾರ. ಅಲಗರ ಹಳ್ಳಿ ಮುದೋಳತರ ಮೆರೀತೋ ಸುತ್ತಮುತ್ತ, ಅಲಗರ ಹಳ್ಳಿ ಮುದೋಳತರ ಮೆರೀತೋ ಸುತ್ತಮುತ್ತ. ಪೂಜಾರಿ ಹನುಮ ಬ್ಯಾಡರ ಬಾಲ ಜಡಗಾರ ಮಸನುತ್ತ, ಪೂಜಾರಿ ಹನುಮ ಬ್ಯಾಡರ ಬಾಲ ಜಡಗಾರ ಮಸಲತ್ತ. ಕೈಯಾನ ತರ ಕೊಡಬಾರ್ದು ನಾವು 4 ಮಂದಿ ಜತ್ತ, ಕೈಯಾನ ತರ ಕೊಡಬಾರ್ದು ನಾವು 4 ಮಂದಿ ಜತ್ತ. ಹೊತ್ತು ಬಂದಿತು ಮತ ನೋಡಿರಿ ಕತ್ತಿ ಹಿಡಿಯೋ ಜನಕ, ಸಿಟ್ಟಿನ ಮಂದಿ ಅಲಗಲೆ ಬಂಟರು ಮುಟ್ಟಲಿಲ್ಲೋ ದಡಕ, ಮುಟ್ಟಲಿಲ್ಲೋ ದಡಕ. ಅಕಾರ ಹೋಗಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತ, ಅಕಾರ ಹೋಗಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತ. ಹೊಡೀರಿ ಜಗಳ ಕೂಡಿ ತಿರ್ತ್ಯಾವು ಉಮ್ಮಕ್ಕೆ ನಮ್ದ್ಯಾವ್ದ, ಹೊಡೀರಿ ಜಗಳ ಕೂಡಿ ತಿರ್ತ್ಯಾವು ಉಮ್ಮಕ್ಕೆ ನಮ್ದ್ಯಾವ್ದ. ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡಲ್ಲ ಕಂತ, ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡಲ್ಲ ಕಂತ. ಕಾರು ಕೋನದ ಕಪಾಕ ಬಡಿದರ ಸಿಪಾಯಿ ನಲಕ ಬಿತ್ತ,
ಕಾರಕೋಲನ ಕಪಾಟ ಬಡಿದರ ಸಿಪಾಯಿ ನರಕ ಬಿತ್ತ. ಆಗಿಂದಾಗ ದುಃಖದ ಸುದ್ದಿ ಸಾಹೇಬ್ಗ ಹೋಯ್ತ. ಆಗಿಂದಾಗ ದುಃಖದ ಸುದ್ದಿ ಸಾಹೇಬ್ಗ ಹೋಯ್ತ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯೋ ಜನಕ. ಸಿಟಿನ ಮಂದಿ ಅಲಗಲಿ ಬಂಟರ್ ಮುಟ್ಟಲಿಲ್ಲೋ ದಡಕ. ಮುಟ್ಟಲಿಲ್ಲೋ ದಡಕ. ಸಿಟ್ಟಿಲಿ ಮಂಗಿ ಸಿಟ್ಟಿಲಿ ಮುಂಗೈ ಕಟ್ಟಾನ ಕಡ್ಕೊಂಡ. ಸಿಟ್ಟಿಲಿ ಮುಂಗೈ ಕಟ್ಟಾನ ಕಡ್ಕೊಂಡ. ಹುಕುಮ ಕೊಟ್ಟ ಸಾಹೇಬ್ಗ ಹುಕುಮ ಕೊಟ್ಟ ಸಾಹೇಬ್ಗ. ಕುದುರಿ ಮಂದಿ ಕೂಡಿ ಮುಟ್ಟಿತು ಹಲಗಲಿ ತಳದ ಮ್ಯಾಗ. ಕುದುರಿ ಮಂದಿ ಕೂಡಿ ಮುಟ್ಟಿತು ಹಲಗಲಿ ತಳದ ಮ್ಯಾಗ. ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರು ಸಿಡಿಲ ಸಿಡಿದಾಗ. ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರು ಸಿಡಿಲ ಸಿಡಿದಾಗ. ಹೊರಗಿನ ಮಂದಿ ಗುಂಡ ಹತ್ತಿ ತೊರೆದು ನಿಂತರು ಹಿಡಿದು ದಂಗ. ಕಾಗದ ಬರೆದು ಕೊಳ್ವ್ಯಾರ ಬೇಗ ದಂಡು ಬರಲೆಂದು ಹಿಂಗ. ಕಾಗದ ಬರೆದು ಕೊಳ್ವ್ಯಾರ ಬೇಗ ದಂಡು ಬರಲೆಂದು ಹಿಂಗ. ದಂಡು ಬಂದಿತು ತಯಾರಾಗಿ ಜಲದ ಮಾಡಿ ಹಲಗಲಿಗೆ. ದಂಡು ಅಂದ್ರೆ ದಂಡ ಬಂದಿತು ತಯಾರಾಗಿ ಜಲದ ಮಾಡ ಹಲಿಗಳಿಗೆ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯೋ ಜನಕ. ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ. ಮುಟ್ಟಲಿಲ್ಲೋ ದಡಕ. ಅಲ್ಲಿಗೆ ಸ್ಟಾಪ್ ಮಾಡೋಣ. ಈಗ ಆ ಪದ್ಯದ ಸಾರಾಂಶವನ್ನ ಗ್ರಹಿಸಿಕೊಳ್ಳೋಣ. ನೋಡಿ, ಲಾವಣಿ ಗೀತೆ ಹೇಗೆ ನಮ್ಮ ಜನಪದಕಾರರು ಒಂದು ಘಟನೆಯನ್ನ, ಒಂದು ಜೀವನದ ಘಟನೆಯನ್ನ ಯಾವ ರೀತಿಯಾದ ರೀತಿಯಲ್ಲಿ ಲಾವಣಿಗಳೊಂದಿಗೆ ಹಾಡ್ತಾ ಈ ಪದಗಳಲ್ಲಿ ಹೇಳಿದ್ರು ಲಾವಣಿಗಳನ್ನು ಹಾಗೆ ಮೂಡಿ ಬರ್ತಕ್ಕಂಥದ್ದು ಜನಪದ. ಆ ಜನಪದಗಾರರಾಗಿರ್ತಕ್ಕಂಥ ನಮ್ಮ ಕನ್ನಡಿ ಯಾವ ರೀತಿಯಾಗಿ ಆ ನೋವಿನ ಹಿಂದೆ ಹೋರಾಟ ಮಾಡತಕ್ಕಂಥ ವೀರ ಯೋಧರು ಯಾವ ರೀತಿ ಅಮರರಾದರು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, ಸಮಯ ಹೋಗ್ತಾ ಇದೆ. ನೋಡಿ, ಸಮಯ ಹೋಗ್ತಾ ಇದೆ. ಹೊತ್ತು ಬಂದಿತ್ತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ. ಸಿಟ್ಟಿನ ಮಂದಿ ಅಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ. ಸಿಟ್ಟಿನ ಮಂದಿ ಅಂದ್ರೆ ಯಾರು? ಅಲಗಲಿಯ ಬಂಟರು. ಯಾರೋ ಅಲಗಲಿಯ ಬಂಟರು. ಈಗ ನಮಗೆ ಸಮಯ ಬಂದಿದೆ. ಏನನ್ನು ಹಿಡಿದು ಹೋರಾಡುವಂತ ಸಮಯ ಬಂದಿದೆ. ಕತ್ತಿಯನ್ನು ಹಿಡಿದು ಹೋರಾಡುವಂತಹ ಸಮಯ ನಮಗೆ ಸಿಕ್ಕಿದೆ. ಯಾರ ಮೇಲೆ? ಯಾರ ಮೇಲೆ? ಅದಕ್ಕೆ ಇಲ್ಲಿ ಆ ಜನಪದಕಾರರು ಆಡಿರ್ತಕ್ಕಂಥ ಒಂದು ಮೊದಲನೇ ಪಲ್ಲವಿಯಲ್ಲಿ ಏನಿದೆ ಅಂತಂದ್ರೆ, ಹೊತ್ತು ಬಂದಿತ್ತು, ನಮಗೀಗ ಸಮಯ ಬಂದಿದೆ, ನಮಗೆ ಅವಕಾಶ ಸಿಕ್ಕಿದೆ, ನೋಡಿ ನಾವೆಲ್ಲರೂ ಹೋರಾಡೋಣ ಬನ್ನಿ ಅಂತೇಳಿ ಎಲ್ಲ ಆ ಮಲಗರಿಯ ಬಂಡರು ನೋಡಿ, ಆ ಊರಿನ ಜನ ಪ್ರತಿಯೊಬ್ಬರು ಒಂದು ಪ್ರಾಂತದಲ್ಲಿರ್ತಕ್ಕಂಥ ಒಂದು ಹಳ್ಳಿಯ ಆ ಯೋಧರುಗಳು, ವೀರರು ಹೇಗೆ ಒಂದುಗೂಡಿ ಆ ಬ್ರಿಟಿಷರ ಮೇಲೆ ಹೋರಾಟವನ್ನ ಮಾಡ್ತಾರೆ ಅಂತಂದ್ರೆ, ಈಗ ನಮಗೆ ಸಮಯ ಬಂದಿದೆ. ಏನನ್ನು ಹಿಡಿದು ಹೋರಾಡುವಂತಹ ಕತ್ತಿ ಹಿಡಿದು. ಪಲ್ಲವಿ ಎಲ್ಲಿದೆ? ಕತ್ತಿ ಹಿಡಿಯುವ ಜನಕ, ಕತ್ತಿ ಹಿಡಿಯುವಂತ ನಮ್ಮ ಜನ ಈಗ ಸಿಟ್ಟಿನ ಮಂದಿ ಅಲಗಲಿಯ ಬಂಟರು. ಸಿಟಿಯಲ್ಲಿ ಮಂದಿ ಇರ್ತಕ್ಕಂಥವ್ರು ಯಾರು? ಅಲಗಲಿಯ ಬಂಟರು. ಕೊನೆಗೂ ಕೂಡ ಹೋರಾಡಿ ಅವರು ಕೊನೆಗೂ ಜನ ಸೇರಲಿಲ್ಲ, ಹಾಗೆ ಮುಟ್ಟಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ವಿಲಾಯತಿಂದ ಹುಕುಮ ಕಳಿಸಿತು ಕುಂಪಡಿ ಸರ್ಕಾರ. ವಿಲಾಯತಿಂದ, ವಿಲಾಯತಿ ಅಂತಂದ್ರೆ ವಿದೇಶ, ಗೊತ್ತಾಯ್ತಾ? ವಿಲಾಯತಿ ಪದಗಳನ್ನ ಬಿಟ್ಕೊಳ್ಳಿ, ಪದಗಳ ಅರ್ಥ ಮಾತಾಡಬಾರದು. ಪದಗಳ ಅರ್ಥ ವಿಲಾಯತಿ, ವಿಲಾಯತಿ ವಿದೇಶ, ವಿಲಾಯತಿ ಅಂತಂದ್ರೆ ವಿದೇಶ, ಹುಕುಮ ಅಂತಂದ್ರೆ ಆದೇಶ, ಹುಕುಮ ಅಂತಂದ್ರೆ ಆದೇಶ. ಬ್ರಿಟಿಷ್ ಸರ್ಕಾರ, ಕುಂಪಳಿ ಸರ್ಕಾರ ತಮ್ಮ
ಒಂದು ಆಡಳಿತದಿಂದ ಒಂದು ಆದೇಶವನ್ನು ಹೊರಡಿಸ್ತಾರೆ. ಏನನ್ನ ಆದೇಶವನ್ನು ಹೊರಡಿಸ್ತಾರೆ ಅಂತಂದ್ರೆ ಎಲ್ಲ ಜನರಿಗೆ ದೂರ ಮಾಡಿ ಕಸಿದುಕೊಳ್ಳಿರಿ ಅಂತ. ಅಂದ್ರೆ ಎಲ್ಲರ ಬಳಿಯಲ್ಲಿರ್ತಕ್ಕಂತಹ ಆಯುಧಗಳನ್ನ ಕಸಿದುಕೊಳ್ಳಿ, ಬಿಡಬೇಡಿ ಅಂತೇಳಿ ಸೈನಿಕರಿಗೆ ಹೇಳಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅದೇ ನಿಶಸ್ತ್ರೀಕರಣ ಕಾಯ್ದೆ. ಅದೇ ಎಂತ ಕಾಯ್ದೆ? ನಿಶಸ್ತ್ರೀಕರಣ ಕಾಯ್ದೆ. ಗೊತ್ತಾಯ್ತಾ? ನಿಶಸ್ತ್ರೀಕರಣ ಕಾಯ್ದೆ. ನಿಶಸ್ತ್ರೀಕರಣ ಕಾಯ್ದೆ ಯಾಕಂದ್ರೆ ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಯಾವ ಕಾಯ್ದೆಯನ್ನು ಹೊರಡಿಸ್ತೋ? ನಿಶಸ್ತ್ರೀಕರಣ ಕಾಯ್ದೆ. ಯಾವ ಕಾಯ್ದೆಯನ್ನು ಹೊರಡಿಸ್ತೋ? ನಿಶಸ್ತ್ರೀಕರಣ ಕಾಯ್ದೆ. ಅಂದ್ರೆ ಯಾವುದೇ ರೀತಿಯಾಗಿ ಭಾರತೀಯರು ಏನನ್ನ ಮುಟ್ಟುವಾಗಿಲ್ಲ, ಆಯುಧಗಳನ್ನ ಮುಟ್ಟುವಾಗಿಲ್ಲ, ಶಸ್ತ್ರಾಸ್ತ್ರಗಳನ್ನ ಮುಟ್ಟುವಾಗಿಲ್ಲ. ಯಾವ ದೇಶದವರು? ಭಾರತ ದೇಶದವರು ಅಂತೇಳಿ ಈ ಒಂದು ಆದೇಶವನ್ನ ಹೊರಡಿಸಿದಾಗ ಅಲ್ಲಿದ್ದಂತಹ ನಮ್ಮ ಹಲಗಲಿ ಪ್ರಾಂತ್ಯದಲ್ಲಿರ್ತಕ್ಕಂಥ ಬಂಟರಿಗೆ, ವೀರ ಯೋಧರಿಗೆ ಒಂದು ರೀತಿ ಆ ಒಂದು ರೊಚ್ಚನ್ನ ಕೆರಳಿಸಿತ್ತು, ಅವರಲ್ಲಿ ಸಿಟ್ಟನ್ನು ಕೆರಳಿಸಿತ್ತು. ಹಾಗಾಗಿ ಆ ಬ್ರಿಟಿಷರು ನೋಡಿ ಮತ್ತೆ ಎಲ್ಲ ಜನರಿಗೆ ಜೋರ ಮಾಡಿ, ಎಲ್ಲ ಜನರ ಹತ್ರ ಗದರಿಸಿ ಅವರ ಹತ್ರ ಇರ್ತಕ್ಕಂಥ ಆಯುಧಗಳನ್ನ ಕಸಿದುಕೊಳ್ಳಿರಿ. ಅತಾರ ಅಂತಂದ್ರೆ ಆಯುಧ. ಅತಾರ ಅಂದ್ರೆ ಏನಪ್ಪ? ಆಯುಧ. ಅತಾರ ಅಂದ್ರೆ ಏನು? ಬರ್ಕೋಬೇಕು ಆಯುಧ. ಆಯುಧ. ಈ ಆಯುಧಗಳನ್ನ ಎಲ್ಲರ ಬಳಿ ಇರ್ತಕ್ಕಂಥ ಆಯುಧಗಳನ್ನ ಅವರಲ್ಲಿ ಇರ್ತಕ್ಕಂಥ ಅವ್ರಿಗೆ ಜೋರ್ ಮಾಡಿ ಆಯುಧಗಳನ್ನ ಇಸ್ಕೊಳ್ಳಿ ಅಂತೇಳಿ ಆ ಬ್ರಿಟಿಷರು ಆ ಸೈನಿಕರ ನೇತೃತ್ವದಲ್ಲಿ ಕಳಿಸ್ಕೊಡ್ತಾರೆ. ಆಗ ಅಲಗರಹಳ್ಳಿ ಮುಧೋಳ ತರ ಮೆರಿತೋ ಸುತ್ತಮುತ್ತ. ಆಗ ಅಲಗರಹಳ್ಳಿ, ಅಲಗರ ಅನ್ನುವಂಥ ಪ್ರಾಂತ್ಯದ ಸುತ್ತಮುತ್ತಲು ಇಡೀ ಜನ ಬ್ರಿಟಿಷರ ವಿರುದ್ಧವಾಗಿ ಭಾರತೀಯರೆಲ್ಲರೂ ಕೂಡ ಸೇರಿಕೊಂಡು ಆ ಶಸ್ತ್ರಾಸ್ತ್ರ ಕಾಯ್ದೆ ಬಗ್ಗೆ ಹೋರಾಟವನ್ನು ಮಾಡ್ತಾರೆ. ಆಗ ಅದರಲ್ಲಿ ಆ 4 ಮಂದಿ ವೀರ ಯೋಧ ಬಂಟರು ಯಾರು ಅಂತಂದ್ರೆ ಆ 4 ಅಲಗಲಿಯ 4 ಪ್ರಮುಖ ಬಂಟರು ಯಾರು ಅಂತಂದ್ರೆ ನೋಡಿ, ಪೂಜಾರಿ ಹನುಮ, ಬ್ಯಾಡರ ಬಾಲ, ಹಾಗೆ ಜಡಗ ಮತ್ತು ರಾಮ. ನೋಡಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಅಲಗಲಿಯ 4 ಪ್ರಮುಖ ಬೇಡರು ಯಾರು ಅಂತಂದ್ರೆ ನೋಡಿ, ಪೂಜಾರಿ ಹನುಮ, ಬ್ಯಾಡರ ಬಾಲ, ಜಡಗ ಮತ್ತು ರಾಮ. ಅಲಗಲಿಯ ಪ್ರಮುಖ ವೀರ ಯೋಧರುಗಳು. ಆ ಅಲಗಲಿಯ ಗ್ರಾಮದ ವೀರ ಬಂಟರು ಯಾರು ಅಂತಂದ್ರೆ 4 ಜನ, ಪೂಜಾರಿ ಹನುಮ, ಹಾಗೆಯೇ ಬ್ಯಾಡರ ಬಾಲ, ಜಡಗ ಮತ್ತು ರಾಮ. ನೆನ್ಪಿಟ್ಕೊಳ್ಳಿ. ಹಾಗೆಯೇ ಕುಂಪಣಿ ಸರ್ಕಾರ ಹೊರಡಿಸಿದಂತ ಆದೇಶ ಯಾವ್ದಂತಂದ್ರೆ ಕುಂಪಣಿ ಸರ್ಕಾರ ಹೊರಡಿಸಿದಂತ ಆದೇಶ ಯಾವುದು? ಯಾವ ಕಾಯ್ದೆ? ಕಾಯ್ದೆ. ಯಾವ ಕಾಯ್ದೆ? ನೆನ್ಪಿಟ್ಕೊಳ್ಳಿ. ಹಾಗೆಯೇ ಅಲಗಲಿಯ 4 ಪ್ರಮುಖರು ಯಾರು ಅಂತಂದ್ರೆ ಯಾರ್ಯಾರು? ನೆನ್ಪಿಟ್ಕೊಳ್ಳಿ. ಹಾಗೆ ಅದೇ ರೀತಿ ಆತಾರ ಓದಿಂದ ಬಾರದು ಜೀವ. ನೋಡಿ ಹಾಗೇನೆ ಕೈಯಾನಾತಾರ ಕೊಡಬಾರ್ದು. ನಾವು ಆ 4 ಮಂದಿ ಜೊತೆಗೂಡಿ ರಾತ್ರೋರಾತ್ರಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕೈಯಾರ ಆಧಾರಗಳನ್ನು ನಾವು ಕೈಯಲ್ಲಿರ್ತಕ್ಕಂಥ ಆಧಾರಗಳನ್ನ, ಆಧಾರ ಅಂದ್ರೇನು? ಆಯುಧಗಳನ್ನ ನಾವು ಕೊಡಬಾರ್ದು. ಒಂದು ವೇಳೆ ಕೊಟ್ವಿ ಅಂತಂದ್ರೆ ನೋಡಿ ಜೀವ ಸತ್ತು ಹೋಗುವುದು ಗೊತ್ತಾ? ಆಧಾರ ಓದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತಾ? ಆಧಾರಗಳು ಏನಾದ್ರು ಹೋಗ್ಬಂದ್ರೆ ನಮ್ ಜೀವ ಸತ್ತು ಹೋದಂತೆ, ನಮ್ ಜೀವ ಹೋದಂತೆ. ನಾವು ಆಯುಧಗಳು ಏನಾದ್ರು ಬ್ರಿಟಿಷರು ಕೊಟ್ಟಿವೆ ಅಂದ್ರೆ ನಮ್ ಜೀವ ಹೋದಂತೆ. ಹಾಗಾಗಿ ಇಲ್ಲಿ ಹೇಳ್ತಾರೆ ಜೀವ ಸತ್ತು ಹೋಗುವುದು ಗೊತ್ತಾ. ಅಂಡರ್ಲೈನ್, ಸಂದರ್ಭ ಸ್ವಾರಸ್ಯ. ಜೀವ ಸತ್ತು ಹೋಗುವುದು ಗೊತ್ತಾ? ಅದಕ್ಕಿಂತ ಮೊದಲು ನೋಡಿ ಎಲ್ಲ ಜನರಿಗೆ ಜೋರ ಮಾಡಿ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ. ಕಸಿದುಕೊಳ್ಳಿರಿ ಆಧಾರ. ಇದು ನೋಡಿ, ಇದು ಸಂದರ್ಭ ಸ್ವಾರಸ್ಯ. ಈ ವಾಕ್ಯ ಏನಿದೆಯೋ ಈ ವಾಕ್ಯ ಸಂದರ್ಭ ಸ್ವಾರಸ್ಯವನ್ನ ಬರೀರಿ ಅಂತಂದಾಗ ಏನ್ ಹೇಳ್ತೀರಿ? ಸಂದರ್ಭ
ಸ್ವಾರಸ್ಯ ಇದೆ, ಗೊತ್ತಾಯ್ತಾ? ಈ ವಾಕ್ಯ ಏನಿದೆಯಲ್ಲ ಇದು ಸಂದರ್ಭ ಸ್ವಾರಸ್ಯದ ಮಾತು. ಇದನ್ನು ಬರೆಯೋದು ಹೇಗೆ ಹಾಗಾದ್ರೆ? ಈ ವಾಕ್ಯವನ್ನ ನೋಡಿ, ಅಲ್ಲೇ ಬರೀಬೇಕಂದ್ರೆ ಈ ವಾಕ್ಯವನ್ನ ಆಯ್ಕೆ ಡಾಕ್ಟರ್ ಕವಿ BS ಗದಗಿಮಠರವರು ಬರೆದ ನೋಡಿ ಕನ್ನಡ ಜನಪದ ಗೀತೆ ಎಂಬ ಕೃತಿಯಿಂದ ಆರಿಸಲಾದ ಅಲಗಲಿ ಬೆಳೆ ಎನ್ನುವುದನ್ನು ಆರಿಸಿಕೊಳ್ಳಲಾಗಿದೆ. ಯಾವ ಪದ್ಯದಿಂದ? ಆತರ ಗ್ರಂಥ ಯಾವುದು? ಗೊತ್ತಾಯ್ತಾ? ಯಾರು ಬಂದು ಸ್ಪಷ್ಟವಾಗಿ ಹೇಳ್ತೀರಿ ಹಾಗಾದ್ರೆ ಇಲ್ಲಿ? ಯಾರು ಹೇಳ್ತೀರಿ? ಬರ್ಮೇಲೆ ಬರೋಣ. ಸ್ಪಷ್ಟವಾಗಿ ನಾ ಹೇಳಿದ್ರೆ ಹೇಳ್ಬೇಕೀಗ, ಗೊತ್ತಾಯ್ತಾ? ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಅಕಾರ. ಹೇಳೋಣ ನೋಡೋಣ, ಈ ವಾಕ್ಯವನ್ನು ಹೇಗೆ ಹೇಳ್ತೀಯ? ಈ ವಾಕ್ಯವನ್ನು ಡಾಕ್ಟರ್ BS ಗದಗಿಮಠ ಅವರು ಬರೆದಿರುವ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಕನ್ನಡ ಜನಪದ ಗೀತೆ ಎಂಬ ಕೃತಿಯಿಂದ ಆರಿಸಲಾದ ಅಲಗಲಿ ಬೇಡಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನ ಯಾರು ಹೇಳ್ತಾರೆ? ಕೊಂಕಣಿ ಸರ್ಕಾರ ಅಂದ್ರೆ ಬ್ರಿಟಿಷರು ಯಾರಿಗೆ ಭಾರತೀಯರ ಮೇಲೆ ಒಂದು ನಿಶಸ್ತ್ರೀಕರಣ ಕಾಯ್ದೆಯನ್ನು ಹೊರಡಿಸುವ ಸಂದರ್ಭದಲ್ಲಿ ಈ ಮಾತನ್ನ ಸೈನಿಕರಿಗೆ ಹೇಳಿದ್ದಾರೆ. ಎಲ್ಲ ಜನರಿಗೆ ಜೋರ ಮಾಡಿ ಏನನ್ನ ಕಸಿದುಕೊಳ್ಳಿರಿ? ಕಸಿದುಕೊಳ್ಳಿರಿ ಅಂತೇಳಿ ಆ ಒಂದು ಸುದ್ದಿ ಗೊತ್ತಾದ ಕೂಡಲೇ ಅಲಗಲೆಯಲ್ಲಿ ಇರ್ತಕ್ಕಂಥ ಬಂಟರುಗಳು ಸೇರ್ಕೊಂಡು, ಆ 4 ಜನ ಬಂಟರು ಯಾರು? ಹೀರೋ ಯೋಧರು ಯಾರು? ಪೂಜಾರಿ ಅಮ್ಮ, ಇವರು ಒಬ್ಬರಿಗೊಬ್ರು ಒಪ್ಪಂದನ ಮಾಡಿಕೊಂಡು ಮಾತು ಕೊಟ್ಟು ಯಾವುದೇ ಕಾರಣಕ್ಕೂ ನಾವು ಆಧಾರಗಳನ್ನು ಕೊಡಬಾರದು. ಒಂದು ವೇಳೆ ಆಧಾರಗಳನ್ನು ಕೊಟ್ಟರೆ ಏನಾಗುತ್ತೆ? ಸತ್ತು ಹೋಗುವುದು, ಜೀವ ಸತ್ತು ಹೋಗುವುದು, ಜೀವ ಸತ್ತು ಹೋಗುವುದು ಗೊತ್ತಾ ಹೇಳಿ ಹೇಳ್ತಾರೆ. ಜೀವ ಸತ್ತು ಹೋಗುವುದು ಗೊತ್ತಾ? ಜೀವ ಸತ್ತು ಹೋಗುವುದು ಗೊತ್ತಾ ಅಂತೇಳಿ ಈ ರೀತಿಯಾಗಿ ಯಾರು ಹೇಳ್ತಾರೆ ಈ ಮಾತನ್ನ? ಯಾವ ಪ್ರಾಂತೀಯ ಬಂಟರ? ಯಾವ ಊರಿನ ಬಂಟರ? ಅಲಗಲೆಯ ಬಂಟರಿ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಆಯ್ಕೆ ಏನ್ ಬರೀಬೇಕಂದ್ರೆ ಈ ವಾಕ್ಯವನ್ನ ಡಾಕ್ಟರ್ BS ಗದಗಿಮಠರವರು ಬರೆದ ನೋಡಿ ಕನ್ನಡ ಜನಪದ ಗೀತೆ ಸಾರಿಸಲಾದ ತಲಗಲಿ ಬೇಡನೆ ಎಂಬ ಆರಿಸಿಕೊಳ್ಳಲಾಗಿದೆ. ಹಾಗಾದ್ರೆ ಸಂದರ್ಭ ಜೀವ ಸತ್ತು ಹೋಗುವುದು ಗೊತ್ತಾ ಅಂದ್ರೆ ಈ ಮಾತನ್ನ ಅಲಗಲಿಯ ಬೇಡರು ಹೇಳಿದಂತಹ ಮಾತು. ಅಂದ್ರೆ ನಾವು ಒಂದು ವೇಳೆ ಬ್ರಿಟಿಷರಿಗೆ ನಮ್ಮ ಆಯುಧಗಳನ್ನು ನೀಡಿದ್ದೆ ಆದ್ರೆ ನಾವು ಬದುಕಿದ್ದು ಸತ್ತಂತೆ ಅಂತ ಹೇಳಿ ಮಾತನ್ನ ಹೇಳ್ತಾರೆ. ಗೊತ್ತಾಯ್ತಾ? ಈಗ ಓದ್ ಬರಪ್ಪ ನೀನು ವಯಸ್ಸು ಓದ್ ಬಾಯಿ, ಬೇಗ ಬರಬೇಕು, ಒಬ್ಬೊಬ್ಬರೇ ಬರ್ಬೇಕೀಗ. ಒಂದೊಂದೆರಡು ಸಲ ಓದಿ. ಹೊತ್ತು ಬಂದಿತು ಮತ್ತು ನೋಡಿರಿ, ಹೊತ್ತು ಬಂದಿತು ಮತ್ತ ನೋಡಿರಿ, ಹೊತ್ತು ಬಂದಿತು ಮತ ನೋಡಿರಿ, ಕತ್ತಿ ಹಿಡುವ ಜನಕ ಸಿಟ್ಟಿನ ಮಂದಿ ಹಲಗಲೆ ಬಂಡರು ಮುಟ್ಟಲಿಲ್ಲ ದಡಕ. ಮುಟ್ಟಲಿಲ್ಲೋ ದಡಕ. ಬರಮ್ಮ ನೀನ್ ಹೇಳ್ಬ, ಎದ್ ಬರ್ಬೇಕು. ನೆಕ್ಸ್ಟ್ ಟೈಮ್ ಹೇಳು. ವಿಲಾಯಿತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ. ಎಲ್ಲ ಜನರಿಗೂ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಗೊತ್ತಾಯ್ತಾ? ಕೂತ್ಕೋ. ಹಾಗಾದ್ರೆ ಇದರಲ್ಲಿ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ಪ್ರಶ್ನೆ ಬರ ಬೇಡ ನಿತಿನ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು ಹೇಳ್ಬಿಟ್ಟಿರ್ತಾನೆ. ಇಲ್ಲಿ ಬರಬೇಕಯ್ಯ, ನಾನೇನಂತ ಹೇಳಿದೆ ಅರ್ಥ ಮಾಡ್ಕೊಂಡಿಯ? ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ಯಾರು ಹೇಳ್ತೀರಿ? ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ನಾನೇನಂತ ಬರೆಸಿ? ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿ ಹತಾರ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ಬರೋಣ. ಯಾವುದು? ಕಾಯ್ದೆ. ಯಾವ ಕಾಯ್ದೆ? ಕುಂಪಣಿ ಸರ್ಕಾರ ಹೊರಡಿಸಿದ ಕಾಯ್ದೆ ಯಾವುದು ಅಂತಂದ್ರೆ ನಿಶಸ್ತ್ರೀಕರಣ ಕಾಯ್ದೆ.
ಜನರಿಗೆ ಜೋರು ಮಾಡಿ ಆಯುಧಗಳನ್ನ ಕಸಿದುಕೊಳ್ಳಿರಿ ಅಂತೇಳಿ ಅಲ್ವಾ? ಹಾಗಾದ್ರೆ ಅಲಗಲಿಯ 4 ಬಂಟರು ಯಾರು? ಪೂಜಾರಿ ಹನುಮ, ಬ್ಯಾಡರ ಬಾಲ, ಜಡಗ ಮತ್ತು ರಾಮ. ಪೂಜಾರಿ ಹನುಮ, ಬ್ಯಾಡರ ಬಾಲ, ಜಡಗ ಮತ್ತು ಅರ್ಥ ಆಗಿದೆಯಲ್ವಾ? ಸರಿ, ಹಾಗಾದ್ರೆ ಪ್ರಶ್ನೆ ಬರ್ಕೊಳ್ಳಿ. ಈಗ 1ನೇ ಪ್ರಶ್ನೆ. ಬರ್ಕೊಳ್ಳಿ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿಯ ಗ್ರಾಮ ಎಲ್ಲಿದೆ? ಹಲಗಲಿಯ ಗ್ರಾಮ ಎಲ್ಲಿದೆ? ಹಲಗಲಿಯ ಗ್ರಾಮ ಎಲ್ಲಿದೆ? ಒಂದನೇ ಪ್ರಶ್ನೆ. ಹಲಗಲಿ ಗ್ರಾಮ ಎಲ್ಲಿದೆ? ಗೊತ್ತಿದೆ ಎಲ್ಲಿದೆ ಅನ್ನೋದು? ಎಲ್ಲಿದೆ? ಮುಧೋಳ ಸಂಸ್ಥಾನಕ್ಕೆ ಸಂಬಂಧಿಸಿದಂತ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ನೆಕ್ಸ್ಟ್, ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ನೆಕ್ಸ್ಟ್, ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ನೆಕ್ಸ್ಟ್, 3ನೇ ಪ್ರಶ್ನೆ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? 4ನೇದು, ಹಲಗಲಿಯ 4 ಪ್ರಮುಖರು ಯಾರು? ಹಲಗಲಿಯ 4 ಪ್ರಮುಖರು ಯಾರು? ಗೊತ್ತಾಯ್ತಾ? ಇಷ್ಟು ಮೊದಲು ಓದ್ಕೊಂಡು ಬರ್ಕೊಂಡು ಬನ್ನಿ. ಆಮೇಲೆ ಸಂದರ್ಭ ಸ್ವಾರಸ್ಯ ಟಿಕ್ ಮಾಡ್ಕೊಳ್ಳಿ. ಹೇಳಿದ್ನಲ್ಲ, 1ನೇದು, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಆಕಾರ. ಈ ವಾಕ್ಯ ಯಾವ ಪಾಠದ ಯಾವ ಪದ್ಯದಲ್ಲಿ ಬಂದಿದೆ? ಯಾವ್ದ್ರಲ್ಲಿ? ಬರೆದವರೆಲ್ಲ ಹಲಗಲಿ ಬೇಡರು ಅಂತ ರಚನೆ ಮಾಡಿದವರು ಯಾರು? BS ಕರ್ಗಿ ಮಠ. ಯಾವ ಒಂದು ಕೃತಿಯನ್ನ ಆಧಾರವಾಗಿ ಇಟ್ಕೊಂಡು? ಕನ್ನಡ ಜನಪದ ಕೃತಿಯನ್ನ ಆಧಾರವಾಗಿ ಇಟ್ಕೊಂಡು ಯಾವ ಪದವನ್ನ ಬಂದಿದ್ದಾರೆ? ನೋಡಿ, ಇಲ್ಲಿ ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಆಕಾರ. ಈ ಮಾತನ್ನ ಹೇಳೋರು ಯಾರು? ಬ್ರಿಟಿಷರು. ಗೊತ್ತಾಯ್ತಾ? ಯಾರ ಮೇಲೆ ಹೊರಡಿಸಿದ್ರಿ ಇದನ್ನ? ಜೀವ ಸತ್ತು ಹೋಗುವುದು ಗೊತ್ತಾ? ನಮ್ಮ ಜೀವ ಸತ್ತು ಹೋಗುವುದು ಗೊತ್ತಾ? ಯಾಕೆ ಈ ಮಾತನ್ನ ಹೇಳಿದ್ರು ಅವರು? ಆಯುಧಗಳನ್ನ ಕೊಟ್ರೆ, ನಮ್ಮ ಆಯುಧಗಳು ಏನಾದ್ರು ಅಸ್ತ್ರಗಳು ಅವರಿಗೆ ನಾವು ಕೊಟ್ಟಿವೆ ಅಂದ್ರೆ ನಾವು ಬದುಕಿದ್ದು ಸತ್ತ ಹಾಗೆ, ನಮ್ಮ ಜೀವ ಹೋದಂತೆ. ಹಾಗಾಗಿ ಈ ಒಂದು ಜೀವ ಸತ್ತು ಹೋಗುವುದು ಗೊತ್ತಾ ಅನ್ನುವಂಥ ಮಾತನ್ನ ಹಲಗಲಿಯ ಭಟ್ಟರು ಹೇಳಿದಂತ ಮಾತು ಇದಾಗಿರುತ್ತದೆ. ಯಾರೋ? ಹಲಗಲಿಯ ಭಟ್ಟರು.